ದೇಶಕ್ಕೆ ಮೋದಿ, ಶಿವಮೊಗ್ಗಕ್ಕೆ ಹಿಂದುತ್ವವಾದಿ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅಬ್ಬರದ ಪ್ರಚಾರ. ಕೆಎಸ್ ಈಶ್ವರಪ್ಪ 3 ಅಜೆಂಡಾ, ಬಿಎಸ್ವೈಗೆ ಪುಕ. ವೃತ್ತ ಬರದಾಗಿದೆ, ಗೀಟು ಏಳದಾಗಿದೆ, ಅದರಿಂದ ಹೊರಬರೋ ಚಾನ್ಸೇ ಇಲ್ಲ. ಹೀಗಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಶಿವಮೊಗ್ಗ ಅಖಾಡದಲ್ಲಿ ಅಬ್ಬರಿಸುತ್ತಿದ್ದಾರೆ. ಹಾವೇರಿಯಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಕೈತಪ್ಪಿಸಿರೋ ಬಿಎಸ್ವೈಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಡಲೇಬೇಕು ಅಂತೇಳಿ ಶಿವಮೊಗ್ಗದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪ ಅಖಾಡಕ್ಕಿಳಿಯೋದು ಪಕ್ಕಾ ಅಂತ ಹೇಳುತ್ತಿದ್ದಾರೆ. ಹಾಗಾದ್ರೆ ಏನಿದು ಈಶ್ವರಪ್ಪನವರ 3 ಅಜೆಂಡಾ ಅಂದ್ರ? ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಿಸುವಂತೆ ಮಾಡಿ ಪಕ್ಷದಿಂದ ಸೈಡ್ಲೈನ್ ಮಾಡಿದ್ದ ಈಶ್ವರಪ್ಪ ಇದೀಗ ಸೇಡು ತೀರಿಸಿಕೊಳ್ಳುವ ನೆಪದಲ್ಲಿ ಪೊಲಿಟಿಕಲ್ ಯೂಟರ್ನ್ ತಗೊಂಡ್ರ? ಆ ಕುರಿತ ಇನ್ಸೈಡ್ ಸ್ಟೋರಿಯನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕಿಳಿಯೋ ಈಶ್ವರಪ್ಪ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಲು ಮುಂದಾಗಿದ್ದಾರೆ. ಒಂದು ತಮ್ಮ ಪೊಲಿಟಿಕಲ್ ಕೆರಿಯರ್ಗೆ ಫುಲ್ ಸ್ಟಾಪ್ ಇಟ್ಟಿದ್ದ ಹೈಕಮಾಂಡ್ಗೆ ಸೆಡ್ಡು ಹೊಡೆಯೋದು, ಮತ್ತೊಂದು ತಮ್ಮ ರಾಜಕೀಯ ಬದ್ಧ ವೈರಿಯಾಗಿರೋ ಬಿಎಸ್ವೈ ಮತ್ತು ಅವರ ಮಕ್ಕಳಿಗೆ ಬಿಸಿ ಮುಟ್ಟಿಸೋದು. ಇವೆರಡು ಈಶ್ವರಪ್ಪನವರ ಅತಿ ಮುಖ್ಯ ಉದ್ದೇಶಗಳು. ಆದ್ರೆ ಈಶ್ವರಪ್ಪ ತಾವು ಶಿವಮೊಗ್ಗದಿಂದ ಅಖಾಡಕ್ಕಿಳಿಯೋಕೆ ಬೇರೆಯದ್ದೇ ಕಾರಣಗಳನ್ನ ಹೇಳ್ತಿದ್ದಾರೆ. ಅವೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1, ಬಿಎಸ್ವೈ ನಂಬಿಕೆ ದ್ರೋಹ. ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಈಶ್ವರಪ್ಪನವರ ಪುತ್ರ ಕಾಂತೇಶ್ಗೆ ಕೊಡ್ತೀವಿ ಅಂತೇಳಿದ್ದ ಬಿಎಸ್ ಯಡಿಯೂರಪ್ಪ ಕೊನೆ ಕ್ಷಣದಲ್ಲಿ ಹಾವೇರಿ ಟಿಕೆಟ್ ಅನ್ನ ಬೊಮ್ಮಾಯಿಗೆ ಕೊಡಿಸಿದ್ದಾರೆ. ಇದು ನನ್ನ ಮತ್ತು ನನ್ನ ಮಗನನ್ನ ರಾಜಕೀಯವಾಗಿ ಒಸಕಿ ಹಾಕೋ ಕೆಲಸ. ಆ ಮೂಲಕ ಬಿಎಸ್ ಯಡಿಯೂರಪ್ಪ ನನಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತೇಳಿ ಈಶ್ವರಪ್ಪ ಗುಡುಗಿದ್ದಾರೆ. ನಂಬರ್ 2, ಹಿಂದುತ್ವವಾದಿಗಳಿಗೆ ಅನ್ಯಾಯ. ಕರ್ನಾಟಕದಲ್ಲಿ ಬಿಎಸ್ವೈ ಮತ್ತು ಅವರ ಮಗನ ಕೈಗೆ ಪಕ್ಷದ ಹಿಡಿತ ಸಿಕ್ಕಿರೋದ್ರಿಂದ ಪಕ್ಷದಲ್ಲಿ ಲಿಂಗಾಯತ ಜಪ ಹೆಚ್ಚಾಗಿದೆ. ಲಿಂಗಾಯತರನ್ನ ಬಿಟ್ಟು ಉಳಿದ ವರ್ಗಗಳನ್ನ ಬಿಎಸ್ವೈ ಅಂಡ್ ಫ್ಯಾಮಿಲಿ ವ್ಯವಸ್ಥಿತವಾಗಿ ತುಳಿಯುತ್ತಿದೆ. ಅದರಲ್ಲೂ ಕಟ್ಟರ್ ಹಿಂದುತ್ವವಾದಿಗಳಿಗೆ ಟಿಕೆಟ್ ಮಿಸ್ ಮಾಡಿಸಿದ್ದಾರೆ. ಸಿಟಿ ರವಿ, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಮತ್ತು ಸದಾನಂದ ಗೌಡ್ರು ಪಕ್ಕ ಹಿಂದುತ್ವವಾದಿಗಳಾಗಿದ್ರು. ಆದ್ರೆ ಇವರಿಗೆಲ್ಲ ಟಿಕೆಟ್ ತಪ್ಪಿಸಿರೋದು ಬಿಎಸ್ ಯಡಿಯೂರಪ್ಪ. ಪಕ್ಷದ ಮೂಲ ತತ್ವ ಸಿದ್ಧಾಂತಗಳಿಗೆ ಬಿಎಸ್ವೈ ಎಳ್ಳು ನೀರು ಬಿಟ್ಟಿದ್ದಾರೆ. ಹೀಗಾಗಿ ನಾನು ಶಿವಮೊಗ್ಗ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಿದ್ದೇನೆ ಅಂತೇಳಿ ಘೋಷಿಸಿದ್ದಾರೆ. ಜೊತೆಗೆ ದೇಶಕ್ಕೆ ಮೋದಿ, ಶಿವಮೊಗ್ಗಕ್ಕೆ ಹಿಂದುತ್ವವಾದಿ ಅನ್ನೋ ಕ್ಯಾಂಪೇನ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಮಾಡಿದ್ದಾರೆ. ನಂಬರ್ 3, ಕುಟುಂಬ ರಾಜಕಾರಣಕ್ಕೆ ವಿರೋಧ. ಪ್ರಧಾನಿ ಮೋದಿ ಅವರು ಕುಟುಂಬ ರಾಜಕಾರಣವನ್ನ ವಿರೋಧಿಸಿದ್ರು. ಆದ್ರೆ ಕರ್ನಾಟಕದಲ್ಲಿ ಬಿಎಸ್ ಯಡಿಯೂರಪ್ಪನವರ ಹಿರಿಯ ಪುತ್ರನಿಗೆ ಎಂಪಿ ಟಿಕೆಟ್ ಸಿಕ್ಕಿದೆ. ಕಿರಿಯ ಪುತ್ರ ಎಂಎಲ್ಎ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷ. ಇದು ಕುಟುಂಬ ರಾಜಕಾರಣ ಆಗೋದಿಲ್ವೇ? ಹೀಗಾಗಿ ಈ ಕುಟುಂಬ ರಾಜಕಾರಣವನ್ನ ವಿರೋಧಿಸಿ ನಾನು ಶಿವಮೊಗ್ಗದಲ್ಲಿ ಅಖಾಡಕ್ಕಿಳಿಯುತ್ತಿದ್ದೇನೆ ಅಂತೇಳಿ ಈಶ್ವರಪ್ಪ ಹೇಳಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಈಶ್ವರಪ್ಪ ಶಿವಮೊಗ್ಗದಲ್ಲಿ ಅಖಾಡಕ್ಕಿಳಿದ್ರೆ ಖಂಡಿತ ಬಿಜೆಪಿ ಬೆನ್ನಿಗಿರೋ ವೋಟ್ಗಳು ಬಿವೈ ರಾಘವೇಂದ್ರ ಮತ್ತು ಈಶ್ವರಪ್ಪ ಇಬ್ಬರ ನಡುವೆ ಹರಿದು ಹಂಚು ಹೋಗಲಿವೆ. ಜೊತೆಗೆ ಬಿಜೆಪಿಯಲ್ಲಿನ ಕಿತ್ತಾಟವನ್ನ ನೋಡಿ ಶಿವಮೊಗ್ಗದ ಜನ ಕಾಂಗ್ರೆಸ್ ಕಡೆ ಮುಖ ಮಾಡಬಹುದು. ಆಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅಂದ್ರೆ ಇದೆ ಅಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.